ಹಿಂದುತ್ವ ಅನ್ನುವಂಥದ್ದು, ಹಿಂದೂ ಅನ್ನೋದು ಜಾತಿನೂ ಅಲ್ಲ, ಮತವೂ ಅಲ್ಲ, ಪಂಥವೂ ಅಲ್ಲ. ಹಿಂದೂ ಅನ್ನೋದು ಒಂದು ಜೀವನ ಕ್ರಮ. ಹಿಂದೂ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು, ನಡವಳಿಕೆಯಲ್ಲಿ ಇರ್ತಕ್ಕಂಥದ್ದು, ವ್ಯವಹಾರದಲ್ಲಿ ಇರ್ತಕ್ಕಂಥದ್ದು. ಅದು ವ್ಯಕ್ತಿಗತವಾಗಿ, ಕೌಟುಂಬಿಕವಾಗಿ, ಸಾಮಾಜಿಕವಾಗಿ, ಪೀಳಿಗೆಯಿಂದ ಪೀಳಿಗೆಗೆ ಆಚರಣೆಯಲ್ಲಿ, ವ್ಯವಹಾರದಲ್ಲಿ ಇರ್ತಕ್ಕಂಥದ್ದು. ಯಾವ ಸಂಗತಿ ಪೀಳಿಗೆಯಿಂದ ಪೀಳಿಗೆಗೆ ಆಚರಣೆಯಲ್ಲಿ ಇರುತ್ತೋ ಅದು ನಶಿಸಿ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಪ್ರತಿಯೊಬ್ಬರ ಉಸಿರಿನಲ್ಲಿ, ಪ್ರತಿಯೊಬ್ಬರ ನಡವಳಿಕೆಯಲ್ಲಿ ಹಿಂದೂ ಇದೆ. ಹಾಗಾಗಿ ಒಬ್ಬ ಹಿಂದೂ ಈ ದೇಶದಲ್ಲಿ ಇರೋವರೆಗೂ ಇದು ಹಿಂದೂ ರಾಷ್ಟ್ರ. ಅದನ್ನು ನಾವು ಪ್ರತಿನಿತ್ಯ ನೋಡ್ಕೊಳ್ತೀವಿ, ಕುಟುಂಬದಿಂದ, ಸಮಾಜದಲ್ಲಿ ನೋಡ್ಕೊಳ್ತೀವಿ. ಬೇರೆಯವರ ಹಿತದೃಷ್ಟಿಯಿಂದ, ಬೇರೆಯವರ ಒಳಿತಿಗೋಸ್ಕರ ಸದಾಕಾಲ ಚಿಂತನೆ ಮಾಡಿ, ಸ್ವಾರ್ಥಕ್ಕೋಸ್ಕರ ಯೋಚನೆ ಮಾಡದೆ, ಸಮಾಜಕ್ಕೋಸ್ಕರ ಯೋಚನೆ ಮಾಡಿ, ಸಮಾಜಕ್ಕೋಸ್ಕರ ಕೆಲಸ ಮಾಡಿ, ಸಮಾಜಕ್ಕೋಸ್ಕರ ಮಡಿತಕ್ಕಂಥ ಯಾವುದಾದ್ರೂ ದೇಶ ಇದ್ದರೆ ಅದು ಭಾರತ. ಅದು ಭಾರತದ ವಿಚಾರ. ಎಲ್ಲರನ್ನೂ ಒಂದು ಸಾರಿ ಮೂರ್ಖರನ್ನಾಗಿ ಮಾಡಬಹುದು, ಆದರೆ ಸದಾ ಕಾಲಕ್ಕೂ ಮೂರ್ಖರನ್ನಾಗಿ ಸುಳ್ಳು ಹೇಳಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸತ್ಯ ಯಾವತ್ತೂ ಹೊರಗಡೆ ಬಂದೇ ಬರುತ್ತೆ. ಈಗ ಸತ್ಯ ಹೊರಗಡೆ ಬರುವಂತ ಕಾಲ ಸನ್ನಿಹಿತವಾಗಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಒಂದು ರಾಷ್ಟ್ರೀಯತೆಗೆ ಬೆಲೆಯನ್ನು ಕೊಟ್ಟಂತವ್ರು, ರಾಷ್ಟ್ರೀಯತೆಯನ್ನ ಗುರುತಿಸಿದಂಥವ್ರು. ಈ ದೇಶದಲ್ಲಿ ಯಾವುದೇ ರೀತಿಯಾದಂತಹ ಒಡಕನ್ನ ಉಂಟು ಮಾಡಲಿಕ್ಕೆ ಅವರು ಯಾವತ್ತೂ ಸಹ ನಡ್ಕೊಳ್ಳಿಲ್ಲ, ಹೋಗ್ಲಿಲ್ಲ. ಕಾರಣ, ಈ ದೇಶದ ಸಾಮಾನ್ಯ ವ್ಯಕ್ತಿಯಾಗಿ ಈ ದೇಶದ ಮಣ್ಣಿನಲ್ಲಿ ಅವರು ಕೆಲಸ ಮಾಡಿ ಈ ದೇಶದ ಅಂತಃಸತ್ವವನ್ನ ಅವರು ಕಂಡುಕೊಂಡಂಥವ್ರು, ಅನುಭವಿಸಿದಂಥವ್ರು. ಯಾರಿಗೆ ಈ ದೇಶದ ಜ್ಞಾನ ಇದೆ, ಈ ದೇಶದ ಒಡನಾಟ ಇದೆ, ಈ ದೇಶದ ಬಗ್ಗೆ ಅರಿವಿದೆ, ಅವರು ಈ ದೇಶದನ್ನ ಕುರಿತು ರಾಷ್ಟ್ರೀಯ ವಿಚಾರವಾಗಿ ಯೋಚನೆ ಮಾಡ್ತಾರೆ. ಇದು ಯಾವುದೋ ಅರಿವೇ ಇಲ್ಲ, ಅವರು ದೇಶದ ಕುರಿತಾಗಿ ಯೋಚನೆ ಮಾಡ್ತಾರೆ. ದೇಶ ಬೇರೆ, ರಾಷ್ಟ್ರೀಯತೆ ಬೇರೆ. ಹಿಂದುತ್ವ ಅಂತ ಹೇಳಿದ್ರೆ ರಾಷ್ಟ್ರೀಯತೆ. ಇವತ್ತು ಅನೇಕರು ಜಾತಿಗೆ, ಮತಕ್ಕೆ, ಪಂಥಕ್ಕೆ ಹೋಲಿಕೆ ಮಾಡಿ ಹಿಂದುತ್ವವನ್ನ ಬಹಳ ಸೀಮಿತಗೊಳಿಸಿದ್ದಾರೆ. ಹಿಂದುತ್ವ ಅನ್ನೋದು ಇದು ಯಾವುದೂ ಅಲ್ಲ. ಹಿಂದುತ್ವ ಅನ್ನುವಂಥದ್ದು, ಹಿಂದೂ ಅನ್ನೋದು ಜಾತಿನೂ ಅಲ್ಲ, ಮತವೂ ಅಲ್ಲ, ಪಂಥವೂ ಅಲ್ಲ. ಹಿಂದೂ ಅನ್ನೋದು ಒಂದು ಜೀವನ ಕ್ರಮ. ಈ ದೇಶದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಎಲ್ಲರೂ ಸಹ ಈ ದೇಶದ ಬಗ್ಗೆ, ಈ ದೇಶದ ಹಿತದೃಷ್ಟಿಯಿಂದ ಯಾರು ಆಗು ಹೋಗುಗಳಿಗೆ ಸ್ಪಂದನೆ ಮಾಡ್ತಾರೆ ಅವರೆಲ್ಲರೂ ಹಿಂದೂಗಳು. ಹಾಗಾಗಿ ಈ ಹಿಂದೂ ಅನ್ನೋದು ಒಂದು ವಿಚಾರವಲ್ಲ, ಹಿಂದೂ ಅನ್ನೋದು ಒಂದು ಫಿಲಾಸಫಿ. ನನಗೆ ಮೊನ್ನೆ ಯಾರೋ ಪ್ರಶ್ನೆ ಕೇಳಿದ್ರು, ಹಿಂದೂ ನಾಶ ಮಾಡ್ತಾ ಇದ್ದಾರೆ, ಹಾಗಾಗಿ ನೀವು ಕೇಂದ್ರ ಸರ್ಕಾರಕ್ಕೆ ಒತ್ತಡ ಮಾಡಿ ಹಿಂದೂವನ್ನ ಉಳಿಸೋದಕ್ಕೆ ಏನ್ ಮಾಡ್ತೀರಾ ಅಂತ ಹೇಳಿದ್ರು. ನಾನು ಹೇಳಿದೆ, ಹಿಂದೂ ಹಿಂದೇನೂ ನಾಶ ಆಗಿರಲಿಲ್ಲ, ಹಿಂದೂ ಇವತ್ತು ನಾಶ ಆಗಿಲ್ಲ, ಮುಂದೇನೂ ನಾಶ ಆಗಲ್ಲ. ಕಾರಣ, ಹಿಂದೂ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು, ನಡವಳಿಕೆಯಲ್ಲಿ ಇರ್ತಕ್ಕಂಥದ್ದು, ವ್ಯವಹಾರದಲ್ಲಿ ಇರ್ತಕ್ಕಂಥದ್ದು. ಅದು ವ್ಯಕ್ತಿಗತವಾಗಿ, ಕೌಟುಂಬಿಕವಾಗಿ, ಸಾಮಾಜಿಕವಾಗಿ, ಪೀಳಿಗೆಯಿಂದ ಪೀಳಿಗೆಗೆ ಆಚರಣೆಯಲ್ಲಿ, ವ್ಯವಹಾರದಲ್ಲಿ ಇರ್ತಕ್ಕಂಥದ್ದು. ಯಾವ ಸಂಗತಿ ಪೀಳಿಗೆಯಿಂದ ಪೀಳಿಗೆಗೆ ಆಚರಣೆಯಲ್ಲಿ ಇರುತ್ತೋ ಅದು ನಶಿಸಿ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಪ್ರತಿಯೊಬ್ಬರ ಉಸಿರಿನಲ್ಲಿ, ಪ್ರತಿಯೊಬ್ಬರ ನಡವಳಿಕೆಯಲ್ಲಿ ಹಿಂದೂ ಇದೆ. ಹಾಗಾಗಿ ಒಬ್ಬ ಹಿಂದೂ ಈ ದೇಶದಲ್ಲಿ ಇರೋವರೆಗೂ ಇದು ಹಿಂದೂ ರಾಷ್ಟ್ರ. ಹಿಂದುತ್ವ ಉಳಿದೇ ಉಳಿಯುತ್ತೆ. ಹಾಗಾಗಿ ಇದು ನಶಿಸಿ ಹೋಗಲಿಕ್ಕೆ ಸಾಧ್ಯ. ಯಾಕೆಂದ್ರೆ ಇದೊಂದು ವಿಚಾರ, ಫಿಲಾಸಫಿ, ತತ್ವ. ಹಿಂದೂ ಅನ್ನೋದು ತತ್ವ. ಯಾರು ಪ್ರಾರಂಭ ಮಾಡಿದ್ರು, ಯಾವಾಗ ಪ್ರಾರಂಭ ಮಾಡಿದ್ರು, ಹೇಗಿರ್ಬೇಕು ಅಂತ ಹೇಳಿ ಎಲ್ಲಿನೂ ಹೇಳಿಲ್ಲ. ಇಡೀ ಜಗತ್ತಿನ ಒಳಿತಿಗಾಗಿ ಯೋಚನೆ ಮಾಡಿದಂತ ಯಾವುದಾದ್ರೂ ಒಂದು ವಿಚಾರ ಇದೆ, ಅದು ಹಿಂದುತ್ವ. ಯಾರು ಹೇಳಿಲ್ಲ ಜಗತ್ತು ಒಂದು ಕುಟುಂಬ ಅಂತ ಹೇಳಿ, ವಸುದೈವ ಕುಟುಂಬಕಂ ಅಂತ ಹೇಳದಂತ ಯಾವುದಾದ್ರೂ ಒಂದು ವಿಚಾರ ಆದರೆ ಇದು ಹಿಂದುತ್ವ. ಸರ್ವೇ ಜನೋ ಸುಖಿನೋ ಭವಂತು ಅಂತ ಹೇಳಿದೆ. ಜಗತ್ತಿನ ಎಲ್ಲರೂ ಸಹ ಸುಖದಿಂದ, ನೆಮ್ಮದಿಯಿಂದ, ಸಂತೋಷದಿಂದ ಇರಬೇಕು ಅಂತ ಹೇಳಿದಂತ ಮತ್ತು ಹೇಳಿದಷ್ಟೇ ಅಲ್ಲ, ಆ ರೀತಿ ನಡ್ಕೊಂಡಂತ ಯಾವುದಾದ್ರೂ ದೇಶ ಇದೆ ಅದು ಭಾರತ. ಹಿಂದುತ್ವ. ಕೋವಿಡ್ ಸಮಯದಲ್ಲಿ 2 ವ್ಯಾಕ್ಸಿನೇಷನ್ ಅನ್ನ ನಾವು ಕಂಡುಹಿಡಿದ್ವಿ. ಜಗತ್ತಿನ ಎಲ್ಲರೂ ಕಂಡುಹಿಡಿಯೋದಕ್ಕೆ ಮೊದಲೇ ನಾವು ಕಂಡುಹಿಡಿದ್ವಿ. 200 ಕೋಟಿ ಜನಕ್ಕೆ ಉಚಿತವಾಗಿ ಕೊಟ್ವಿ. ಅಮೆರಿಕ ಯೋಚನೆ ಮಾಡ್ತಿದ್ದು, ನಂತರ ಕಂಡುಹಿಡಿದಿದ್ದವರು ಎಷ್ಟಕ್ಕೆ ಮಾರಾಟ ಮಾಡಬೇಕು, ಏನ್ ಮಾಡಬೇಕು ಅಂತ. ಭಾರತ ಯೋಚನೆ ಮಾಡಲೇ ಇಲ್ಲ. ಜಗತ್ತಿನ ಜನ ಕಷ್ಟದಲ್ಲಿದ್ದಾರೆ ಅಂತ ಹೇಳಿ 76 ಕೋಟಿ ಜನಕ್ಕೆ ಉಚಿತವಾಗಿ ವ್ಯಾಕ್ಸಿನೇಷನ್ ಅನ್ನು ಕೊಟ್ವಿ. ಇದು ನಮ್ಮ ಸಂಸ್ಕೃತಿ. ವೇದವ್ಯಾಸರನ್ನೇ ಹೇಳಿದ್ರು, ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರವೇದಿನಂ.
ಇದನ್ನು ಪ್ರತಿನಿತ್ಯ ನಾವು ತಾಯಿಯ ಸ್ವರೂಪದಲ್ಲಿ ಇದನ್ನು ಕಾಣ್ತೀವಿ. ನಾವು ಯಾರಿಗೋಸ್ಕರ ಬದುಕಬೇಕಂದ್ರೆ ಪರರಿಗೋಸ್ಕರ ಅಂತ, ಪರೋಪಕಾರಾಯ ಪುಣ್ಯಾಯ. ನಮ್ಮ ಮನೆಯಲ್ಲಿ ತಾಯಿ ಪ್ರತಿನಿತ್ಯ ಇಡೀ ಕುಟುಂಬದ ಬಗ್ಗೆ ಎಲ್ಲರ ಬಗ್ಗೆ ಯೋಚನೆ ಮಾಡ್ತಾರೆ. ಅದನ್ನ ನಾವು ಪ್ರತಿನಿತ್ಯ ನೋಡ್ಕೊಳ್ತೀವಿ, ಕುಟುಂಬದಿಂದ ಸಮಾಜದಲ್ಲಿ ನೋಡ್ಕೊಳ್ತೀವಿ. ಬೇರೆಯವರ ಹಿತದೃಷ್ಟಿಯಿಂದ, ಬೇರೆಯವರ ಒಳಿತಿಗೋಸ್ಕರ ಸದಾಕಾಲ ಚಿಂತನೆ ಮಾಡಿ, ಸ್ವಾರ್ಥಕ್ಕೋಸ್ಕರ ಯೋಚನೆ ಮಾಡದೆ ಸಮಾಜಕ್ಕೋಸ್ಕರ ಯೋಚನೆ ಮಾಡಿ, ಸಮಾಜಕ್ಕೋಸ್ಕರ ಕೆಲಸ ಮಾಡಿ, ಸಮಾಜಕ್ಕೋಸ್ಕರ ನಡೀತಕ್ಕಂಥ ಯಾವುದಾದ್ರೂ ದೇಶ ಇದ್ದರೆ ಅದು ಭಾರತ. ಅದು ಭಾರತದ ವಿಚಾರ. ಈ ದೇಶದ ಸಂಸ್ಕೃತಿ ಏನು? ಸರ್ವಿಸ್ ಅಂಡ್ ಸ್ಯಾಕ್ರಿಫೈಸ್ ಆರ್ ದಿ ಕಲ್ಚರ್ ಆಫ್ ದಿಸ್ ನೇಷನ್. ತ್ಯಾಗ ಮತ್ತು ಸೇವೆ ಈ ದೇಶದ ಕಲ್ಚರ್, ಈ ದೇಶದ ಸಂಸ್ಕೃತಿ ಅಂತ ಹೇಳಿ ಅದು ತಾಯಿನಲ್ಲಿ ಕಾಣ್ತೀವಿ. ತಾಯಿ ತ್ಯಾಗದ ಮೂರ್ತಿ, ಎಲ್ಲರಿಗೋಸ್ಕರ ಬದುಕ್ತಾಳೆ ಮತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಸಹ ಸೇವೆಯನ್ನ ಮಾಡ್ತಾಳೆ. ಅದಕ್ಕೋಸ್ಕರ ನಾವು ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಅಂತ ಗುರುತಿಸಿಕೊಂಡ ಯಾವುದಾದ್ರೂ ಸಮಾಜ ಇದೆ ನಮ್ದು. ಅದಕ್ಕೋಸ್ಕರ ತಾಯಿನ ಅತ್ಯಂತ ಉನ್ನತ ಸ್ಥಾನದಲ್ಲಿ ಇರ್ತೀವಿ. ಯತ್ರ ನಾರ್ಯಂತು ಪೂಜ್ಯತೆ ರಮಂತೆ ತತ್ರ ದೇವತಾ ಅಂತ ಹೇಳಿ ನಮಗೆ ಗೊಂದಲ ಮಾಡುತ್ತೀರ. ಪುರುಷ ಪ್ರಧಾನವಾದಂತ ಸಮಾಜ, ಮಹಿಳೆಯರನ್ನ ಬಹಳ ಕೀಳಾಗಿ ಇಲ್ಲಿ ಕಾಣ್ತಾರೆ. ಇದು ನೆರೆಟಿವ್. ನಮಗೆ ಸುಳ್ಳು ಹೇಳಿ 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 ಇವತ್ತೂ ಸಹ ಅನೇಕರು ಇದೇ ರೀತಿ ಮಾಡ್ತಾರೆ. ಈ ಸಮಾಜದಲ್ಲಿ ಕಾಂಪಿಟೇಷನ್ ಇಲ್ಲ, ಸ್ಪರ್ಧೆ ಇಲ್ಲ. ನೀನ್ ದೊಡ್ಡವನು, ನಾನ್ ದೊಡ್ಡವನು, ನಾವು ಅಂತ ನಾವೆಲ್ಲರೂ ಸಮಾನತರು. ಅಂಬೇಡ್ಕರ್ ಇಷ್ಟೇ ಹೇಳಿದ್ರು, ಸಮಾನತೆ. ನಾವೆಲ್ಲರೂ ಸಮಾನವಾಗಿ ಇರಬೇಕು ಅಂತ ಯಾರು ಭೇದ ಭಾವ ಇಲ್ಲ ಅಂತ ಹೇಳಿ. ಅಸ್ಪೃಶ್ಯತೆಯ ಬಗ್ಗೆ ಹೇಳಿದ್ರು. ಅಸ್ಪೃಶ್ಯತೆ ಅನ್ನುವಂಥದ್ದು ಸಮಾಜದಲ್ಲಿ ಈಗ ಇದೆ, ಇಲ್ಲ ಅಂತ ಹೇಳಲಿಕ್ಕಾಗಲಿಲ್ಲ. ಆದ್ರೆ ಯಾವಾಗ ಬಂತು, ಎಲ್ಲಿ ಬಂತು ಗೊತ್ತಿಲ್ಲ. ಇದು ಯಾರು ಹುಟ್ಟಾಕಿದ್ರು ಗೊತ್ತಿಲ್ಲ, ಶಾಸ್ತ್ರಗಳಲ್ಲಿ ಇಲ್ಲ. ಹಾಗಾಗಿ ಈ ಸಮಾಜದಲ್ಲಿ ಇದೊಂದು ಕಳಂಕ ಇದೆ. ಇದಕ್ಕೋಸ್ಕರ ಅನೇಕರು ಪ್ರಯತ್ನ ಮಾಡಿದ್ರು. ಬಸವಣ್ಣವರು ಪ್ರಯತ್ನ ಮಾಡಿದರು, ನಾರಾಯಣರು ಪ್ರಯತ್ನ ಮಾಡಿದರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಯತ್ನ ಮಾಡಿದರು, ಗಾಂಧೀಜಿಯವರು ಪ್ರಯತ್ನ ಮಾಡಿದರು, ಡಾಕ್ಟರ್ ಜಿಯವರು ಪ್ರಯತ್ನ ಮಾಡಿದರು. ಇನ್ನು ಅನೇಕರು ಈ ದೇಶದಲ್ಲಿ ಅಸ್ಪೃಶ್ಯತೆಯನ್ನ ಅಳಿಸಿ ಹಾಕಬೇಕು ಅಂತ ಪ್ರಯತ್ನ ಮಾಡಿದರು. ಕಡಿಮೆ ಆಗಿದೆ, ಮೊದಲಿನಷ್ಟು ತೀವ್ರತೆ ಇಲ್ಲ. ಅದಕ್ಕೆ ಬೇರೆ ಬೇರೆ ಕಾರಣಗಳಿದೆ, ಅದನ್ನೆಲ್ಲ ವಿಶ್ಲೇಷಣೆ ಮಾಡಲಿಕ್ಕೆ ನಾನು ಹೋಗುದಿಲ್ಲ. ಆದ್ರೆ ಇನ್ನೂ ಅಸ್ಪೃಶ್ಯತೆ ಇದೆಯಲ್ಲ. ಅಂಬೇಡ್ಕರ್ ಅವರು ಈ ಕುರಿತು 1936ರಲ್ಲಿ ಪೂನಾದಲ್ಲಿ ಮಂದಿರಕ್ಕೆ ಪ್ರವೇಶ ಮಾಡಬೇಕು ಅಂತ ಹೇಳಿ ಸಾವಿರಾರು ಜನ ಕಟ್ಕೊಂಡು ಹೋದ್ರು. ನಾನು ಇವತ್ತು ಮಂದಿರವನ್ನ ಪ್ರವೇಶ ಮಾಡೇ ಮಾಡ್ತೀನಿ ಅಂತ ಹೇಳಿ. ಆದ್ರೆ ಮಂದಿರ ಪ್ರವೇಶ ಮಾಡ್ಲಿಕ್ಕೆ ಆಗಲಿಲ್ಲ. ಆಗ ಅವರೊಂದು ಶಪಥ ಮಾಡಿದರು, ನಾನು ಹಿಂದೂವಾಗಿ ಹುಟ್ಟಿದ್ದೀನಿ, ನಾನು ಹಿಂದೂವಾಗಿ ಸಾಯೋದಿಲ್ಲ ಅಂತ ಹೇಳಿದ್ರು. ಇವರೆಲ್ಲ ಸ್ವಲ್ಪ ರೆಕ್ಕ ಬಂತು. ಅಂಬೇಡ್ಕರ್ ಅವರು ಈ ರೀತಿಯ ಒಂದು ರಾಷ್ಟ್ರ ನಾಯಕರವರು, ಪ್ರಭಾವಶಾಲಿ ನಾಯಕರು. ಇವ್ರ ಹಿಂದೆ ಬಹಳ ದೊಡ್ಡ ಶಕ್ತಿ ಇದೆ. ಹಾಗಾಗಿ ಅವರನ್ನೇ ನಾವು ಮತಾಂತರ ಮಾಡಿಬಿಟ್ರೆ ನಮಗೆ ಬಹಳ ಸುಲಭ ಆಗುತ್ತೆ ಅಂತೇಳಿ ಅವ್ರ ಹತ್ರ ಹೋಗಿ ಕ್ರಿಶ್ಚಿಯನ್ರು ಕೇಳಿದ್ರು, ಮುಸಲ್ಮಾನರು ಕೇಳಿದ್ರು, ಆಮಿಷವನ್ನು ತಿಳಿಸಿದ್ರು. 7.5 ಕೋಟಿ ರೂಪಾಯಿ ನಿಮಗೆ ಕೊಡ್ತೀವಿ, ನೀವು ಮತಾಂತರ ಆಗಿ ಅಂತ ಹೇಳಿದ್ರು. ಆಗಿನ ಕಾಲಕ್ಕೆ ಹೇಳಿದ್ರು. ಅಂಬೇಡ್ಕರ್ ಅವರಿಗೆ ಈ ದೇಶದ ರಾಷ್ಟ್ರೀಯ ಪ್ರಜ್ಞೆ ಇತ್ತು. ಅವರು ಈ ದೇಶಕ್ಕೆ ವಾರಸುದಾರರು ಹಿಂದೂಗಳು, ಹಿಂದುತ್ವ, ಅವರನ್ನ ನಾವು ಬಿಟ್ಟುಕೊಡಾಗಿಲ್ಲ. ಇವರು ಯಾರಿದ್ರು ಸಹ ಈ ದೇಶಕ್ಕೆ ಮಾರಕ ಅಂತ ಹೇಳಿ ಅವರು ಒಪ್ಪದೆ ತನ್ನ ಮಾತನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಬೌದ್ಧ ಮತವನ್ನ ಸ್ವೀಕರಿಸಿದರು. ಅದು ಹಿಂದುದೇ ಒಂದು ಭಾಗ. ಹಾಗಾಗಿ ಅಂಬೇಡ್ಕರ್ ಅವರಿಗೆ ಈ ದೇಶದಲ್ಲಿ ನಡೀತಾ ಇರತಕ್ಕಂಥ ವಿಚಾರಗಳ ಬಗ್ಗೆ ಬಹಳ ಸ್ಪಷ್ಟ ಅರಿವಿತ್ತು. ಹಾಗಾಗಿ ಗೊಂದಲ ಇರಲಿಲ್ಲ. ಈ ದೇಶದಲ್ಲಿ 1947ರಲ್ಲಿ ನಮಗೆ ಸ್ವಾತಂತ್ರ್ಯ ಬಂತು. ಸ್ವಾತಂತ್ರ್ಯ ಪೂರ್ವದಲ್ಲಿ ಅನೇಕ 42ರಲ್ಲಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಆಯಿತು. ಅದಕ್ಕೆ ಮುಂಚೆ ಈ ದೇಶದಲ್ಲಿ ಮುಸಲ್ಮಾನರು ಮತ್ತು ಭಾರತೀಯ ಹಿಂದೂಗಳು ಅನ್ನೋ ರೀತಿಯಲ್ಲಿ ಇತ್ತು. ಈ ದೇಶದ ಮಹಾಪುರುಷರು ಹೇಳಿದ್ರು, ಹಿಂದೂಸ್ ಆರ್ ಕವರ್ಡ್ಸ್, ಮುಸ್ಲಿಮ್ಸ್ ಆರ್ ಬುಲೀಸ್. ಹಾಗಾಗಿ ಹಿಂದೂಗಳು ಮುಸಲ್ಮಾನರು ಒಟ್ಟಿಗೆ ಆದ್ರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಅಂತ ಹೇಳಿ ಮುಸಲ್ಮಾನರನ್ನ ಓಲೈಸುವಂಥದ್ದಾಯಿತು. ಒಂದು ಸಭೆಯಲ್ಲಿ ಒಂದೇ ಮಾತ್ರ ಹೇಳಿದಾಗ ಅಲ್ಲಿನ ಮುಸಲ್ಮಾನರು ಹೇಳಿದ್ರು, ಈ ಹಾಡನ್ನ ಹಾಡಬಾರದು ಅಂತ ಹೇಳಿದಾಗ ಹಾಡನ್ನ ನಿಲ್ಲಿಸಿದ್ರು. ಈ ರೀತಿ ಅಪೀಸ್ಮೆಂಟ್ ಮಾಡಿದಾಗಲೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಮುಸಲ್ಮಾನರಿಗೋಸ್ಕರ ಪಾಕಿಸ್ತಾನ, ಹಿಂದೂಗಳಿಗೋಸ್ಕರ ಹಿಂದೂಸ್ತಾನ ಅಂತ ಹೇಳಿ ಈ ವಿಚಾರದಲ್ಲಿ ವಿಭಜನೆ ಮಾಡಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಹಳ ಕಟ್ಟುನಿಟ್ಟಾಗಿ ಸ್ಪಷ್ಟವಾಗಿ ಹೇಳಿದರು, ನೀವು ಇದೇ ಆಧಾರದ ಮೇಲೆ ಈ ದೇಶವನ್ನ ವಿಭಜನೆ ಮಾಡೋದಾದರೆ ಒನ್ ಟೈಮ್ ಸೆಟಲ್ಮೆಂಟ್ ಮಾಡಿ, ಹಿಂದೂಗಳನ್ನೆಲ್ಲ ಈ ಕಡೆ ಕಳಿಸಿ, ಮುಸಲ್ಮಾನರೆಲ್ಲ ಆ ಕಡೆ ಕಳಿಸಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದೂರದೃಷ್ಟಿ ಹೇಗಿತ್ತೆ ನೋಡಿ. ಇವತ್ತು ಈ ಗೊಂದಲನೇ ಇರ್ತಿರ್ಲಿಲ್ಲ. ಅವತ್ತೇನೆ ಆ ನಿರ್ಣಯದ ರೀತಿಯಲ್ಲಿ ಅವ್ರೇನಾದ್ರೂ ಸ್ಪಷ್ಟವಾಗಿ ಇದನ್ನ ಅನುಸರಿಸಿದ್ರೆ
ಯಾವ ಆಧಾರದ ಮೇಲೆ ಈ ದೇಶವನ್ನ ಒಡೆದ್ರು ಅದೇ ಆಧಾರದ ಮೇಲೆ ಈ ದೇಶ ಏನಾದರೂ ಸ್ವಾತಂತ್ರ್ಯ ಸಿಕ್ಕಿದ್ರೆ ಇವತ್ತಲ್ಲ ಇರ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಬಹಳ ಸ್ಪಷ್ಟವಾದ ನಿಲುವು. ಸ್ವಾತಂತ್ರ್ಯ ಬಂದ ಮೇಲೆ ರಾಜ್ಯಗಳ ವಿಂಗಡಣೆ ಮಾಡಿದ್ರು. ಈ ದೇಶದಲ್ಲಿ ಎಲ್ಲ ರಾಜ್ಯಗಳನ್ನ ಮಾಡಿದ್ರು, ಆದ್ರೆ ಜಮ್ಮು ಕಾಶ್ಮೀರವನ್ನ ಸೇರಿಸಲಿಕ್ಕೆ ಆಗಲಿಲ್ಲ. ಅಲ್ಲಿನ ಒಬ್ಬನೇ ಒಬ್ಬ ಹಿಂದೂ ರಾಜ ಇದ್ದಿದ್ದು ಅಲ್ಲಿದ್ದು ರಾಜ ಹರಿಸಿಂಗ್ ಅಂತ. ರಾಜಾ ಹರಿಸಿಂಗನ ಸಂಘದ 2ನೇ ಸರ್ಸಂಘ ಚಾಲಕರಿಗೆ ಆಗಿನ ಹೋಮ್ ಮಿನಿಸ್ಟರ್ ರಿಕ್ವೆಸ್ಟ್ ಮಾಡಿದ್ರು, ಇವರು ಹೋಗಿ ಮಾತನಾಡಿ ಎಲ್ಲ ಮಾಡಿ ಅದನ್ನ ಸೇರಿಸಿದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು, ಈ ದೇಶವನ್ನ ನೀವು ರಾಜ್ಯಗಳು ವಿಂಗಡಣೆ ಮಾಡಬೇಕಾದ್ರೆ ಭಾಷೆಯ ಆಧಾರದ ಮೇಲೆ ನೀವು ವಿಂಗಡಣೆ ಮಾಡಬೇಕು. ನೀವು ಅಡ್ಮಿನಿಸ್ಟ್ರೇಟಿವ್ ಆಧಾರದ ಮೇಲೆ ಹಾರಿಜಾಂಟಲ್ ವರ್ಟಿಕಲ್ ಆಗಿ ಡಿವೈಡ್ ಮಾಡಿ ಅದನ್ನ ನೀವು ವಿಂಗಡಣೆ ಮಾಡಿ. ಸಂಘದ ಯೋಚನೆಯೂ ಹೀಗೆ. ಆದ್ರೆ ಈ ದೇಶದಲ್ಲಿ ಭಾಷಾ ಆಧಾರದ ಮೇಲೆ ಮಾಡಿ ಸ್ವತಂತ್ರ ಬಂದ ಇಷ್ಟು ವರ್ಷಗಳಾದ್ರೂ ಸಹ ನಾವು ಭಾಷೆ ಹೆಸರಿನಲ್ಲಿ ಕಚ್ಚಾಡ್ತೀವಿ, ನೀರಿನ ಹೆಸರಿನಲ್ಲಿ ಕಚ್ಚಾಡ್ತೀವಿ, ಭೂಮಿ ಹೆಸರಿನಲ್ಲಿ ಕಚ್ಚಾಡ್ತೀವಿ. ಅವನು ತಮಿಳು, ಇವನು ತೆಲುಗ, ಇವನು ಕನ್ನಡಿಗ ಅಂತ ಹೇಳ್ತೀವಿ. ಬೇರೆ ಜನ ಹೇಳಿದ್ದಾರೆ ಹಿಂದಿ 3ನೇ ಭಾಷೆ ತೆಗಿಬೇಕು. ಈ ರೀತಿ ಅನೇಕ ಗೊಂದಲಗಳು ಇವತ್ತಿಗೂ ಇದೆ. ನಾವು 14 ಭಾಷೆಗಳನ್ನ ರಾಷ್ಟ್ರೀಯ ಭಾಷೆಗಳನ್ನಾಗಿ ಒಪ್ಕೊಂಡಿದ್ವಿ, ವಿವಿಧತೆಯಲ್ಲಿ ಏಕತೆಯನ್ನ ಒಪ್ಕೊಂಡಿದ್ವಿ. ಈ ದೇಶದಲ್ಲಿ ಭಾಷೆ ಬೇರೆ, ವೇಷ ಬೇರೆ, ಉಡುಪು ಬೇರೆ, ಊಟ ಬೇರೆ, ಎಲ್ಲವೂ ಬೇರೆ. ಈ ದೇಶದ ಪ್ರತಿಯೊಂದು 50 ಕಿಲೋಮೀಟರ್ ನೀವು ನಡೆದರೆ ಎಲ್ಲವೂ ಬೇರೆ. ಅಲ್ಲಿ ಭಾಷೆನೂ ಬೇರೆ, ಕನ್ನಡವೇ ಬೇರೆ ಬೇರೆ. ನೀವು ಇಲ್ಲಿ ತುಮಕೂರಿನಲ್ಲಿ ಮಾತನಾಡಿದ್ದು ಹುಬ್ಳಿನಲ್ಲಿ ಬೇರೆ ಕನ್ನಡ, ಮೈಸೂರಿನಲ್ಲಿ ಬೇರೆ ಕನ್ನಡ, ತೆಲುಗು ಅಷ್ಟೇ. ನೀವು 50 ಕಿಲೋಮೀಟರ್ ಈ ದೇಶದಲ್ಲಿ ಎಲ್ಲಾದ್ರೂ ಹೋಗ್ಲಿ, ಊಟ ಬೇರೆ, ಭಾಷೆ ಬೇರೆ, ಉಡುಗೆ ತೊಡುಗೆಗಳು ಬೇರೆ, ವಿವಿಧತೆಯಲ್ಲಿ ಏಕತೆಯನ್ನ ನಾವು ಒಪ್ಕೊಂಡಿದ್ವಿ. ಇದೆಲ್ಲವೂ ಸಮಗ್ರವಾಗಿ ಯೋಚನೆ ಮಾಡಿ ಒಪ್ಕೊಂಡಿದ್ವಿ ನಾವು. ಯಾಕಂತ ಹೇಳಿದ್ರೆ ಈ ದೇಶದ ವಿಚಾರ ಹಿಂದುತ್ವ, ರಾಷ್ಟ್ರೀಯತೆ, ನಾವೆಲ್ಲರೂ ಒಂದು, ನಾವೆಲ್ಲರೂ ಹಿಂದೂಗಳು, ನಾವೆಲ್ಲರೂ ಬಂಧುಗಳು ಅಂತ ಒಪ್ಕೊಂಡು. ಹಿಂದೂ ಅಂತ ಹೇಳಿದ್ರೆ ನಿಮ್ಮ ಜೀವನ ಕ್ರಮ, ಪೂಜಾ ಪದ್ಧತಿಗಳು ಅನೇಕ ಇದ್ದಾವೆ. ಅವತ್ತೇ ಹೇಳ್ತಾ ಇದ್ರು 33 ಕೋಟಿ ದೇವತೆಗಳಿದ್ದಾವೆ ಅಂತ ಹೇಳ್ತಾ ಇದ್ರು. ಇವತ್ತು ನಾವು ಹೇಳಿದ್ದಲ್ಲ, ಇದು ಋಷಿಮುನಿಗಳೇ ಹೇಳಿದ್ದಾರೆ, ದೇವನೊಬ್ಬ ನಾಮ ಅಂತ. ಹಾಗಾಗಿ ದೇವರು ಒಬ್ಬನಿದ್ದಾನೆ, ನಾಮ ಬೇರೆ ಬೇರೆ ಹೆಸರಿನಲ್ಲಿ ನಾವು ಕರೀತೀವಿ. ಭಗವಂತ ಯಾವ ರೂಪದಲ್ಲಾದ್ರೂ ಯಾರು ಬೇಕಾದ್ರೂ ಅವರ ಶ್ರದ್ಧಾಭಕ್ತಿಗಳಿಗೆ ಅವಶ್ಯಕತೆ. ಹಾಗಾಗಿ ಅದರಲ್ಲೇನು ನಮಗೆ ಡಿಸ್ಪ್ಯೂಟ್ ಇಲ್ಲ. ಆದ್ರೆ ಇವತ್ತು ನಮ್ಮ ದೇವರುಗಳನ್ನ ಟೀಕೆ ಮಾಡೋದು, ನಮ್ಮ ವಿಚಾರವನ್ನ ಟೀಕೆ ಮಾಡೋದು, ಅದರಲ್ಲೇನೆ ಶ್ರದ್ಧೆಯ ಭಂಗವನ್ನು ಮಾಡತಕ್ಕಂಥ ಅನೇಕ ಸಂಗತಿಗಳು ಇವತ್ತು ನಡೀತವೆ. ಇಡೀ ಸಮಗ್ರವಾಗಿ ನಾವು ಹಿಂದೂ ದೇಶ ನೋಡಿದ್ವಿ. ಈ ದೇಶದಲ್ಲಿ ಯಾರನ್ನೂ ಸಹ ಇದನ್ನು ಬಿಡಿಬಿಡಿಯಾಗಿ ನೋಡಲಿಲ್ಲ. ಶಂಕರಾಚಾರ್ಯರು ಕಾಲಟಿನಲ್ಲಿ ಹುಟ್ಟಿದ್ರು ಸಹ 4 ಕಡೆಗೆ 4 ದಿಕ್ಕಿನಲ್ಲಿ ಪೀಠಗಳನ್ನು ಸ್ಥಾಪನೆ ಮಾಡಿದ್ರು. ವಿವೇಕಾನಂದರು ಬಂಗಾಳದಲ್ಲಿ ಹುಟ್ಟಿದ್ರು ಸಹ ಕನ್ಯಾಕುಮಾರಿಗೆ ಹೋಗಿ ಈ ದೇಶದ ಉತ್ತರ ಅಭಿಮುಖವಾಗಿ ಕೂತು ಈ ದೇಶವನ್ನ ಹೇಗೆ ಮೇಲಕ್ಕೆ ಎತ್ತಬೇಕು, ಈ ದೇಶದಲ್ಲಿರ್ತಕ್ಕಂಥ ನ್ಯೂನತೆಗಳನ್ನ ಹೇಗೆ ಮಾಡಬೇಕು, ದಾಸ್ಯದಿಂದ ಹೇಗೆ ಹೊರಗಡಬೇಕು ಅಂತ ಹೇಳಿ ಯೋಚನೆ ಮಾಡಿ ವಿದೇಶಕ್ಕೆ ಹೋಗಿ ಬಂದು ಇಲ್ಲಿನ ಜನಜಾಗೃತಿಯನ್ನ ಮಾಡಿದ್ರು. ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿದೆ ಅಂತ ಈ ದೇಶದ ಯುವಕರ ಮೇಲೆ ಭರವಸೆ ಇಟ್ಟರು. ನನಗೆ 100 ಜನ ಯುವಕರನ್ನು ಕೊಡಿ, ಈ ದೇಶದ ಚಿತ್ರಣವನ್ನ ಬದಲಾವಣೆ ಮಾಡ್ತೀನಿ. ಎಂತ ಯುವಕರು? ವಿತ್ ಐರನ್ ನಗಲ್ ಸ್ಟೀಲರು ಫ್ರಮ್ ಥಂಡರ್ ಮೈಂಡ್, ಉಕ್ಕಿನ ನರಗಳಿರ್ತಕ್ಕಂಥ, ಕಬ್ಬಿಣದ ಮಾಂಸಖಂಡಗಳಿರ್ತಕ್ಕಂಥ, ಸಿಡಿಲಿನ ಮನಸ್ಸಿರ್ತಕ್ಕಂಥ ಯುವಕರನ್ನ ಕೊಡಿ ಅಂತ ಹೇಳಿ ಇವರೆಲ್ಲರೂ ಸಮಗ್ರವಾಗಿ ನೋಡಿದ್ದು, ಯಾರು ಬಿಡಿಬಿಡಿಯಾಗಿ ನೋಡಲಿಲ್ಲ. ಇವತ್ತು ಉತ್ತರ ಭಾರತ, ದಕ್ಷಿಣ ಭಾರತ, ಟ್ಯಾಕ್ಸ್ ಅಲ್ಲಿ ಬೇರೆ, ಇಲ್ಲಿ ಬೇರೆ, ಈ ರೀತಿ ಭಾಷೆಯ ಹೆಸರಿನಲ್ಲಿ, ಪ್ರದೇಶದ ಹೆಸರಿನಲ್ಲಿ ಇವತ್ತು ಒಟ್ಟು ಮಾಡ್ತಕ್ಕಂಥದ್ದು. RSS ಬಗ್ಗೆ ಎಲ್ಲರೂ ಮಾತಾಡ್ತಾರೆ. ಸಂಘ 100 ವರ್ಷ ಈ ಸಮಾಜದಲ್ಲಿ ಎಲ್ಲ ಸಮಸ್ಯೆಗಳು, ಸವಾಲುಗಳು, ನಿರ್ಬಂಧಗಳು ಎಲ್ಲವನ್ನು ಎದುರಿಸಿ ಇವತ್ತು ಸಮಾಜದಲ್ಲಿ ಎಲ್ಲರೂ ಒಪ್ಪುವ ರೀತಿಯಲ್ಲಿ, ಎಲ್ಲರಿಗೂ ವಿಶ್ವಾಸ ಬರೋ ರೀತಿಯಲ್ಲಿ, ಎಲ್ಲ ನಂಬಿಕೆಯ ರೀತಿಯಲ್ಲಿ ದೇಶವ್ಯಾಪಿ ಪ್ರತಿ ಗ್ರಾಮದಲ್ಲೂ ಇವತ್ತು ವ್ಯಾಪಿಸಿದೆ. ಸಂಘದ ವಿಚಾರವನ್ನು ಇವತ್ತು ಒಪ್ಪಿದ್ದಾರೆ, ಹಿಂದುತ್ವ. ಸಂಘ ಹೇಳಿದ್ದೇನೆ, ಸಂಘ ಏನು ಹೊಸದಾಗಿ ಹೇಳಿಲ್ಲ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹಿಂದುತ್ವ ಹೇಳಿದ್ದು ನಾವಲ್ಲ, ಋಷಿಮುನಿಗಳು ಹೇಳಿದ್ರು. ಈ ದೇಶದ ಹಿಂದೂರು ಯಾರು ಅಂತ ಹೇಳಿದ್ರು, ಪುರಾಣದಲ್ಲಿ ಹೇಳಿದ್ರು. ಉತ್ತರಂ ಯತ್ ಸಮುದ್ರಶ್ಚ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ ಭಾರತಂ ಭಾರತೀಯತ್ರ ಸಂಸ್ಕೃತಿ. ಸಂಘ ಹೇಳಿದೆ, ಭಾರತದಲ್ಲಿ ಇರ್ತಕ್ಕಂಥ ಯಾರು ಹಿಮಾಲಯದಿಂದ ಕನ್ಯಾಕುಮಾರಿವರೆಗೂ ವಾಸ ಮಾಡ್ತಾ ಇದ್ದಾರೋ, ಯಾರು ಈ ದೇಶವನ್ನ ಪ್ರೀತಿಸ್ತಾರೋ, ಯಾರು ಈ ದೇಶದ ಬಗ್ಗೆ ಕಾಳಜಿ ವಹಿಸ್ತಾರೋ, ಯಾರು ಈ ದೇಶದ ಬಗ್ಗೆ ಚಿತ್ರ ಮಾಡ್ತಾರೋ, ಸಾಮಾನ್ಯ ಜನರು ಸಹ ಈ ದೇಶವನ್ನ ಏಕತೆಯಿಂದ ನೋಡಿದ್ರು. ನೇಪಾಳದಲ್ಲಿ ಭೂಕಂಪ ಆದ್ರೆ ಬೆಂಗಳೂರಿಂದ ತುಮಕೂರಿಂದ ಎರಡನ್ನೂ ಸಹ ಔಷಧಿ ಕಳಿಸಿದ್ರು, ಡಾಕ್ಟರ್ ಕಳಿಸಿದ್ರು. ಯಾಕೆ ಕಳಿಸಿದ್ರು? ಗುಜರಾತ್ನಲ್ಲಿ ಭೂಕಂಪ ಆದಾಗ ಇಡೀ ದೇಶದಿಂದ ಅಲ್ಲಿಗೆ ಕಳಿಸ್ಕೊಟ್ರು. ವಯನಾಡಿನಲ್ಲಿ ಮಳೆ ಬಂದಾಗ ಎಲ್ಲರೂ ಹೋಗಿ ಅಲ್ಲಿ ರಕ್ಷಣೆಯನ್ನು ಕೊಟ್ಟರು.
ಕಾರ್ಗಿಲ್ ಯುದ್ಧ ಆದಾಗ ಇಡೀ ದೇಶದ ಜನ ಬೆನ್ನಿಗೆ ನಿಂತರು, ಯೋಧರ ಬೆನ್ನಿಗೆ ನಿಂತರು. ಈ ದೇಶದಲ್ಲಿ ಸಮಗ್ರವಾಗಿ ಯೋಚನೆ ಮಾಡ್ತಾರೆ. ಈ ದೇಶದ ಸಾಮಾನ್ಯ ಜನರನ್ನು ಸಹ ಈ ದೇಶ ಒಂದು ಅಂತ ಹೇಳಿ ಇವತ್ತಿಗೂ ಅಭಿಮಾನ ಇದೆ, ಮೊದಲಿಂದಲೂ ಇದೆ. ಈ ದೇಶವನ್ನು ಒಳ್ಳೆ ರಾಮ ಮಂದಿರ ನಿರ್ಮಾಣ ಮಾಡಿ, ರಾಮ ಮಂದಿರವನ್ನು ಬೇರೆ ದೃಷ್ಟಿನಲ್ಲಿ ನೋಡಿದ್ರು. ಅಲ್ಲಿ ಯಾಕೆ ಕಟ್ಟಿಸ್ತೀರಿ? ರಾಮ ಅಲ್ಲಿ ಹುಟ್ಟಿದ್ನ, ಅಲ್ಲಿ ಕಕ್ಕಸ್ಗಳು ಕಟ್ಟಬೇಕಾಯ್ತು. ರಾಮ ಮಂದಿರ ಯಾಕೆ ಕಟ್ಟಿದ್ರಿ? ರಾಮ ಮಂದಿರ ಕಟ್ಟಿದ್ರೆ ಏನು ಉಪಯೋಗ? ಈ ಶಬ್ದಗಳನ್ನೆಲ್ಲ ಪ್ರಯೋಗ ಮಾಡಿ ಯುವಕರ ಮನಸ್ಸಿನಲ್ಲಿ ಗೊಂದಲವನ್ನು ಉಂಟು ಮಾಡುವ ಪ್ರಯತ್ನಗಳು ಈಗಾಗಲೇ ಯಾರು ಅಂತ ಹೇಳಿದ್ರು ಅವರೆಲ್ಲರೂ ಪ್ರಯತ್ನ ಮಾಡಿದ್ರು. ರಾಮ ಮಂದಿರ ಕಟ್ಟಿದರೆ ಈ ದೇಶದಲ್ಲಿ ಅಲ್ಲೋಲ ಆಗುತ್ತೆ. ಆರ್ಟಿಕಲ್ 376 ಈ ದೇಶದಲ್ಲಿ ರಕ್ತ ಕ್ರಾಂತಿ ಆಗುತ್ತೆ ಅಂತ ಹೇಳಿದ್ರು. ಈ ಎಲ್ಲ ಶಬ್ದ ಪ್ರಯೋಗಗಳು. ಆರ್ಟಿಕಲ್ 378 ಎಲ್ಲಿ ಗೊತ್ತಾಗಲಿ? ರಾಮ ಮಂದಿರ ಆಯ್ತು. ಇವತ್ತು ತಿರುಪತಿಗಿಂತ ಅತಿ ಹೆಚ್ಚು ಜನ ಇವತ್ತು ಅಲ್ಲಿ ಯಾತ್ರಿಕರು ಹೋಗಿ ನೋಡಿ ಆನಂದ ಪಡ್ತಾ ಇದ್ದಾರೆ. ಈ ದೇಶದಲ್ಲಿ ಒಂದೇ ಒಂದು ಐಕ್ಯತೆ ಇದೆ, ಒಂದು ಭಾವನೆ ಇದೆ, ವಿಚಾರ ಇದೆ, ಭಕ್ತಿ ಇದೆ. ಕುಂಭಮೇಳ ನಡೀತು. ನಾನು ಮೊದಲನೇ ದಿನ ಹೋಗಿದ್ದೆ. 2.5 ಇಂದ 3 ಕೋಟಿ ಜನ. ಎಲ್ಲೆಲ್ಲ ನೋಡಿದ್ರು ಜನ ಸೂಜಿ ಹಾಕಿದ್ರು ಕೆಳಗಡೆ ಬೀಳಲ್ಲ, ಅಷ್ಟು ತಿಕ್ಕಾಗಿದ್ದಾರೆ. ಹೆಣ್ಮಕ್ಳು, ಗಂಡ್ಮಕ್ಳು, ಹುಡುಗರು, ಹುಡುಗಿಯರು ಎಲ್ಲರೂ ಇದ್ದಾರೆ. 3.5 ಕೋಟಿ ಜನ ಊಹೆ ಮಾಡ್ತಾರೆ. ಇನ್ಯಾವುದಾದ್ರೂ ಪಾಶ್ಚಿಮಾತ್ಯ ದೇಶದಲ್ಲಿ ಈ ರೀತಿಯಾಗಿ ಸೇರಿದ್ರೆ ಏನೇನು ಅಲ್ಲೋಲು ಕಲ್ಲೋಲುಗಳಾಗ್ತಿತ್ತು, ಏನೇನು ಸಂಗತಿಗಳು ನಡೀತಾ ಇತ್ತು ಊಹೆ ಮಾಡ್ಲಿಕ್ಕಿರಲ್ಲ. ಎಲ್ಲರೂ ಒಬ್ಬರಿಗೆ ಇನ್ನೊಬ್ರು ಸಾಕಾರ. ಯಾರು ವಯಸ್ಸಾದವರಿದ್ರೆ ಅವ್ರ ಕೈ ಹಿಡ್ಕೊಂಡು ಹೋಗ್ತಾರೆ, ಯಾರ ಮಕ್ಕಳಿದ್ರೆ ಅವ್ರು ಉತ್ಕೊಂಡು ಹೋಗ್ತಾರೆ, ಯಾರ ಮಗು ಏನು ಗೊತ್ತಿಲ್ಲ, ಬನ್ನಿ ಹೋಗೋಣ ಅಂತ ಸ್ನಾನ ಮಾಡಿದ್ರು, ಒಟ್ಟಿಗೆ ಇದ್ರು, ಆನಂದ ಪಟ್ರು. ಎಲ್ಲಾದ್ರೂ ಯಾವ್ದಾದ್ರು ದೇಶದಲ್ಲಿ 65 ಕೋಟಿ ಜನ ನದಿನಲ್ಲಿ ಸ್ನಾನ ಮಾಡಿ ಪವಿತ್ರ ಆದಿ ಅಂತ ಯಾವ್ದಾದ್ರು ದೇಶ ಇದೆಯಾ? ಇದು ಭಾವನೆ, ಇದು ಹಿಂದುತ್ವ, ಇದು ರಾಷ್ಟ್ರೀಯತೆ, ಜಗತ್ತಿಗೆ ತೋರಿಸಿಕೊಡಬೇಕಾಗಿರುವಂಥದ್ದು ಇದು. ಹಾಗಾಗಿ ನಾವೆಲ್ಲರೂ ಸಹ ನಾವೇನೋ ಕಳಪೆ ಅಂತ ಹೇಳಬಾರದು, ಹೆಮ್ಮೆ ಮಾಡಬಹುದು. ಜಗತ್ತಿಗೆ ಮಾರ್ಗದರ್ಶನ ಮಾಡುವಂತ ದೇಶ ನಮ್ದು. ಅದಕ್ಕೆ ವಿಶ್ವಗುರು ಭಾರತ ಅಂತ ಕರೆದಿದ್ವಿ. ನಾವು ಯಾವತ್ತೂ ದಂಡೆತ್ತು ಹೋಗಿಲ್ಲ, ಯಾರ ಮೇಲೂ ಆಕ್ರಮಣ ಮಾಡಲಿಲ್ಲ, ಭೂಪ್ರದೇಶ ಕಬಲಿಸಲಿಲ್ಲ. ಆದರೂ ನಮ್ಮನ್ನು ವಿಶ್ವಗುರು ಅಂತ ಹೇಳಿದ್ರು. ಯಾಕೆ? ನಮ್ಮ ವಿಚಾರದಿಂದ. ಸ್ವಾಮಿ ವಿವೇಕಾನಂದರವರು ಅಮೆರಿಕದಲ್ಲಿ ನನ್ನ ಅಣ್ಣ ತಮ್ಮಂದ್ರೆ ಅಕ್ಕ ತಂಗಿಯರೇ ಅಂತ ಹೇಳಿ ಉದ್ಬೋಧನೆ ಮಾಡಿದ್ರು. ಎಲ್ಲರೂ ಮೇಲೆ ಎದ್ಬಿಟ್ಟು ಚಪ್ಪಾಳೆ ಹೊಡೋದು, 5-6 ನಿಮಿಷ ಚಪ್ಪಾಳೆ, ಬಹಳ ಉತ್ಸಾಹದಲ್ಲಿ ಚಪ್ಪಾಳೆ ಮಾಡಿ. ಯಾಕಂದ್ರೆ ಅವ್ರು ಕಲ್ಪನೆ ಇಲ್ಲ. ಇದು ಯಾವುದೋ ಒಂದು ದೂರದ ಊರದಿಂದ ಬಂದಿರ್ತಕ್ಕಂಥ ಸನ್ಯಾಸಿ ಅಮೆರಿಕದ ನನ್ನ ಅಣ್ಣ ತಮ್ಮ ಅಕ್ಕ ತಂಗಿಗಳು ಅಂತ ಹೇಳ್ತಾರೆ ಅಂತ ಹೇಳಿದ್ರಲ್ಲ, ಇದನ್ನೇ ನಾವು ಹೇಳಿದ್ದು ಹಿಂದುತ್ವ. ಜಗತ್ತನ್ನೇ ನಾವೆಲ್ಲ ನೋಡಿದ್ವಿ. ಇವತ್ತು ಯಾಕೆ ಯುದ್ಧ ನಡೀತಾ ಇದೆ? ಪ್ರತಿಷ್ಠೆ ಅಷ್ಟೇ. ನಾನ್ ದೊಡ್ಡವನು, ನಾನು ಅದ್ರ ಒಡೆಯನಾಗಬೇಕು, ನಾನು ಒಡೆಯನಾಗಬೇಕು ಅಂತ ಹೇಳಿ ಈ ಆಸೆ ಭಾರತಕ್ಕೆ ಇರಲಿಲ್ಲ, ಇರೋದು ಇಲ್ಲ. ಆದ್ರೆ ಭಾರತ ಇವತ್ತು ಈ ವಿಚಾರ ಗಟ್ಟಿ ಆಗಬೇಕು, ಶಕ್ತಿಶಾಲಿ ಆಗಬೇಕು. ಕಾರಣ ಜಗತ್ತಿನ ನೆಮ್ಮದಿಗೋಸ್ಕರ. ಇವತ್ತು ಭಾರತ ನೆಮ್ಮದಿಯಿಂದ ಇರಬೇಕು, ಶಾಂತಿಯಿಂದ ಇರಬೇಕು, ಎಲ್ಲರೂ ಸುಖದಿಂದ ಇರಬೇಕು ಅಂತ ಹೇಳಿದ್ರೆ ನಾವೆಲ್ಲರೂ ಸಹ ನಮ್ಮ ವಿಚಾರವನ್ನ ಗಟ್ಟಿಯಾದಾಗ, ಜಗತ್ತಿನ ಬೇರೆ ಬೇರೆ ಕಡೆಗೆ ಇದನ್ನ ಪ್ರಸರಿಸಿದಾಗ, ಅವರೆಲ್ಲರೂ ಇದನ್ನ ಸ್ವೀಕಾರ ಮಾಡಿದಾಗ ಎಲ್ಲರೂ ಆ ರೀತಿಯಾಗಿ ಯೋಚನೆ. ಅದಕ್ಕೆ ನಾವು ಪ್ರತಿನಿತ್ಯ ಶಾಂತಿ ಮಂತ್ರ ಹೇಳ್ತೀವಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಚ್ಚಿತ್ ದುಃಖ ಭಾಗ್ಯವಿ. ಎಲ್ಲರೂ ಸುಖದಿಂದ ಇರಬೇಕು, ಎಲ್ಲರೂ ನೆಮ್ಮದಿಯಿಂದ ಇರಬೇಕು, ಎಲ್ಲರ ದುಃಖವನ್ನ ದೂರ ಮಾಡಬೇಕು ಅನ್ನೋಂಥ ಚಿಂತನೆ ಇಟ್ಕೊಂಡಿರೋರು ನಾವು ಸುಖದಿಂದ ಇರಬೇಕು, ನಾನು ಸ್ವಾರ್ಥದಿಂದ ಇರಬೇಕು ಅಂತ ಯಾರು ಯೋಚನೆ ಮಾಡಲೇ ಇಲ್ಲ. ಅದು ಹಿಂದುತ್ವ. ಹಿಂದೂ ವಿಚಾರ ಅಂತ ಹೇಳಿದ್ರೆ ಈ ರೀತಿ ದೂರದೃಷ್ಟಿ ಇಟ್ಕೊಂಡಿರುವಂತ ಒಂದು ವಿಚಾರ. ಹಾಗಾಗಿ ಇಂಥ ಒಂದು ಸನ್ನಿವೇಶವನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಅವರ ಜೊತೆಗೆ ಬಹಳ ನಿಕಟವಾದ ಸಂಬಂಧ ಇಟ್ಕೊಂಡಂತವರು ನಮ್ಮ BMS ನ ಅಖಿಲ ಭಾರತೀಯ ಸಂಘಟನಾ ಮಂತ್ರಿ ಮತ್ತು ಭಾರತೀಯ ಕಿಸಾನ್ ಸಂಘವನ್ನ ಸಂಸ್ಥಾಪನೆ ಮಾಡಿದಂತ ದತ್ತೋಪಂತ್ ಟೇಂಗ್ಡಿ ಅವರು ಬಹಳ ಆತ್ಮೀಯರು, ಸ್ನೇಹಿತರು. ಅವರ ಬಗ್ಗೆ ಬಹಳ ಒಂದು ಪುಸ್ತಕವನ್ನ ಅವರು ಬರೆದಿದ್ರು ಮರಾಠಿನಲ್ಲಿ. ಅದನ್ನ ಕನ್ನಡದಲ್ಲೂ ತರ್ಜುಮೆ ಮಾಡಿದ್ದಾರೆ. ಅದನ್ನು ನಾವು ಇದರಲ್ಲೇ ಬಿಡುಗಡೆ ಮಾಡಿದ್ವಿ. ಕೆಲವರೆಲ್ಲ ಸ್ವಾಮೀಜಿಗಳು ಮತ್ತು ಕೆಲವರು ಈ ರೀತಿ ಎಡಪಂಥೀಯ ವಿಚಾರ ಇದ್ದಂತ ಒಂದು RSS ನವರು ಯಾಕೆ ಅಂಬೇಡ್ಕರ್ ಅವ್ರನ್ನ ಕುರಿತು ಈ ಪುಸ್ತಕ ಬಿಡುಗಡೆ ಮಾಡ್ತಾರೆ ಅಂತ ಹೇಳಿ ಅವರು ಬಹಳ ಕಾಲದಿಂದ ಸ್ನೇಹಿತರು, ಅವರು ಒಡನಾಟ ಇತ್ತು. ಅವ್ರ ಬಗ್ಗೆ ನೈಜ ಸಂಗತಿಯನ್ನ ಬರೆದ್ರು. RSS ನವರು ಎಲ್ಲಾದ್ರೂ ನೈಜ ಸಂಗತಿ ಹೇಳ್ಬಿಟ್ರೆ ನಾವು ಸುಳ್ಳು ಹೇಳಿದ್ವಿ ಎಲ್ಲಿ ಹೊರಗಡೆ ಬರುತ್ತೆ ಅನ್ನೋ ಭಯದಿಂದಲೋ ಏನು RSS ನವರು ಯಾಕೆ ಮಾಡಿದ್ರು? ಏನು RSS ನವರು ಅವ್ರೇನು ಬುದ್ಧಿ ತಗೊಂಡಿದ್ದಾರೆ ಅಂಬೇಡ್ಕರ್ ಅವರು ಈ ದೇಶದ ಮಹಾಪುರುಷರು, ಈ ದೇಶದ ಬಗ್ಗೆ ಚಿಂತನೆ ಮಾಡುವಂಥವ್ರು, ಈ ದೇಶದ ಒಳಿತಿಗೋಸ್ಕರ ಯೋಚನೆ ಮಾಡುವಂಥವ್ರು.
ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಓದಿದ್ರೆ ಈ ದೇಶದ ಯುವಕರಿಗೆ, ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಹ ಸ್ಪಷ್ಟವಾದ ಅರಿವು ಬರುತ್ತೆ, ಸ್ಪಷ್ಟವಾದ ಚಿಂತನೆ ಬರುತ್ತೆ, ಅವರ ಕಲ್ಪನೆಗಳು ಏನಿತ್ತು ಅಂತ ಗೊತ್ತಾಗುತ್ತೆ, ನೈಜ ಸಂಗತಿಗಳನ್ನ ತಿಳಿಸುತ್ತೆ. ಇವತ್ತು ಬಹಳ ಖುಷಿ ಆಯ್ತು, ಸುಧಾಕರ್ ಅವರು ಒಂದು ನೈಜ ಸಂಗತಿಯನ್ನ ತಿಳಿಸಬೇಕಾದ್ರೆ ಅಷ್ಟೇ ದಿಟ್ಟತನದಿಂದ, ಅಷ್ಟೇ ಧೈರ್ಯದಿಂದ ಅವರು ಅಂಬೇಡ್ಕರ್ ಅವರ ನೈಜ ಸಂಗತಿಗಳನ್ನ ಹೇಳಬೇಕು. ನಾನು ಅನೇಕ ಬಾರಿ ಹೇಳ್ತೀನಿ, ಯುವಕರು ಅಂದ್ರೆ ಯಾರು ಅಂತ. ಯಾರು ಅನ್ಯಾಯವನ್ನ ಸಹಿಸೋದಿಲ್ಲ ಅವನು ಯುವಕ. ನಾನು 18ರಿಂದ 20 ವರ್ಷ ಆಗಿದೆ ಅಂತ ಹೇಳಿದ್ರೆ ಯುವಕರಲ್ಲ. ಯಾರು ಸತ್ಯವನ್ನ ಸತ್ಯ ರೀತಿಯಲ್ಲಿ ಹೇಳ್ತಾರೆ ಅವರು ಯುವಕರು. ಅದು ವಯಸ್ಸು ಎಷ್ಟಾದ್ರೂ ಆಗಿರ್ಬೋದು. ಅನೇಕ ಬಾರಿ ಹೇಳ್ತಾರೆ, ಈ ದೇಶದ ಯಾವುದು ದುರ್ದೈವ ಅಂತ ಹೇಳಿದ್ರೆ ಕ್ರಿಯಾಶೀಲರಾಗಿರೋದಕ್ಕಿಂತ ನಿಷ್ಕ್ರಿಯಾಶೀಲರಾದಂತ ಸಜ್ಜನ ಶಕ್ತಿ ಅಂತ. ನಾವೆಲ್ಲರೂ ಬಹಳ ಸಜ್ಜನರು, ಯಾರ ಸಂತೆಗೆ ಹೋಗಲ್ಲ, ಯಾರ ಬಗ್ಗೆ ಮಾತನಾಡಲ್ಲ, ಬಹಳ ಸಜ್ಜನರು, ಗೋವಿಂದರಾಯರ ತರ ಇರ್ತೀವಿ. ನಮ್ಮ ಮನೆ ಪಕ್ಕದಲ್ಲಿ ಏನಾದ್ರೂ ಪರವಾಗಿಲ್ಲ, ಸುತ್ತಮುತ್ತ ಏನಾದ್ರೂ ಪರವಾಗಿಲ್ಲ ಅಂತಂದು ಹೇಳಿ ಇದ್ದಾಗ ಆಮೇಲೆ ಎಲ್ಲರೂ ಮಾತಾಡ್ತಾರೆ. ರಾಮಕೃಷ್ಣ ಪರಮಾತ್ಮರ ಬಗ್ಗೆ ಪರಮಹಂಸರು ಒಂದು ಕತೆ ನನಗೆ ನೆನಪಾಗುತ್ತೆ. ಅವ್ರ ಹತ್ರ ಹಳ್ಳಿನವರೆಲ್ಲ ಹೋದಂತೆ, ಸ್ವಾಮಿ ನಾವು ಇಲ್ಲಿ ಬರ್ಬೇಕಾದ್ರೆ ಅಲ್ಲೊಂದು ಬಹಳ ಸರ್ಪ ಬಹಳ ದೊಡ್ಡದಿದೆ, ಅದು ಬಂದಾಗ ಎಲ್ಲಾನು ಕಚ್ಚಲಿಕ್ಕೆ ಹೋಗ್ತಾ ಇದೆ, ನಮಗೆ ಬಹಳ ಕಷ್ಟ ಆಗ್ತಾ ಇದೆ, ನೀವೇನಾದ್ರೂ ಮಾಡಬೇಕು ಅಂತ. ರಾಮಕೃಷ್ಣ ಪರಮಹಂಸರು ಎಲ್ಲ ಜನರಿಗೆ ತೊಂದರೆ ಮಾಡ್ತಾರೆ, ಹಾಗೆ ಹೀಗೆ ಅಂತ ಹೇಳಿ ಆ ಸರ್ಪಗೆ ಹೇಳಿದಂತೆ, ನೋಡಪ್ಪ ಯಾರಿಗೂ ತೊಂದರೆ ಮಾಡಬೇಡ, ಹಾಗೆ ಹೀಗೆ. ಆಮೇಲೆ 1-2 ವರ್ಷ ಆಯ್ತು, ಅವರು ಪರಮಹಂಸರು ಎಲ್ಲ ಹೋಗಿ ಬರ್ತಾ ಇದ್ರು. ನಾನು ಹಿಂದೆ ಇಲ್ಲಿ ಹೇಳಿದ್ದೆ ಒಂದು ಸರ್ಪಕ್ಕೆ, ಅದು ಹೇಗಿದೆ ಏನು ಅಂತ ನೋಡ್ತಾ ಇದ್ರೆ ಆಮೇಲೆ ಆ ಸರ್ಪ ನೋಡಿದಾಗ ಅದ್ರ ಮೇಲೆಲ್ಲ ಕಲ್ಲು ಬಿದ್ದಿತ್ತು, ಗಾಯ ಆಗಿತ್ತು, ಸಣ್ಣಗಾಗಿತ್ತು, ಇದೆಲ್ಲ ಇತ್ತು. ಅದು ಕೇಳಿದ್ರೆ ಅದು ಸರ್ಪನ, ಏನಪ್ಪಾ ಏನು ಹಿಂಗಾಗಿದೆಯಲ್ಲ, ಯಾಕೆ ಇಷ್ಟೊಂದು ಅಂತ. ನೀವೇ ಹೇಳಿದ್ರಲ್ಲ ಸ್ವಾಮಿ, ಯಾರ ಮೇಲೆ ತೊಂದರೆ ಮಾಡಬೇಡ ಹಾಗೆ ಅಂತ. ಜನ ಎಲ್ಲ ನನ್ನ ಮೇಲೆ ಕಲ್ಲು ಹೊಡೆದ್ರು. ಅದಕ್ಕೆ ರಾಮಕೃಷ್ಣ ಪರಮಹಂಸರು ಹೇಳಿದ್ರು, ನಾನು ಹೇಳಿದ್ದು ಕಚ್ಚಬೇಡ ಅಂತ, ಬುಸ್ಕುಟ್ಬೇಡ ಅಂತ ಹೇಳಿ. ಅಂದ್ರೆ ನಾವು ಕನಿಷ್ಠ ಬುಸ್ಕುಟ್ ಆದ್ರೂ ಬುಸ್ಕುಟ್ಬೇಕಲ್ಲ. ನಮ್ಮ ಸುತ್ತಮುತ್ತ ಏನಾಗ್ತಿದೆ, ಏನಾಗಿಲ್ಲ, ಅನ್ಯಾಯ ನಡೀತಿದೆ, ಮತಾಂತರ ನಡೆದ್ರು ಸುಮ್ಮನೆ ಇರ್ತೀವಿ, ಲವ್ ಜಿಹಾದ್ ನಡೆದ್ರು ಸುಮ್ಮನೆ ಇರ್ತೀವಿ, ನಮ್ಮ ಮನೆಯಲ್ಲಿ ಇನ್ನೇನಾದ್ರೂ ನಡೀತಾ ಇರುತ್ತೆ, ಪರವಾಗಿಲ್ಲ ಅವ್ರು ಮಾಡ್ತಾರೆ, ನಮ್ಗೆ ಯಾಕೆ ಅಂತ ಹೇಳ್ತೀವಿ. ಎಲ್ಲಿವರೆಗೆ ಜಾಗೃತ ಸಮಾಜ ಆಗೋದಿಲ್ಲೋ ಅಲ್ಲಿವರೆಗೂ ಈ ದೇಶದಲ್ಲಿ ಭವಿಷ್ಯ ಇಲ್ಲ. ಸ್ವಾಮಿ ವಿವೇಕಾನಂದರು ಅದನ್ನೇ ಹೇಳಿದ್ರು, ಎಟರ್ನಲ್ ವಿಜಿಲೆನ್ಸ್ ಇಸ್ ದಿ ಪ್ರೈಸ್ ಆಫ್ ಲಿಬರ್ಟಿ. ನಿತ್ಯ ಸತರ್ಕತೆಯೇ ಸ್ವಾತಂತ್ರ್ಯದ ಬೆಲೆ ಅಂತ. ಯಾವ ದೇಶದಲ್ಲಿ ಈ ರೀತಿಯಾಗಿ ಜಾಗೃತ ಸಮಾಜ ಇರುತ್ತೆ. ಇತ್ತೀಚೆಗೆ ಅನೇಕ ಕಡೆಗೆ ನನಗೆ ಪ್ರವಾಸ ಮಾಡುವಂತ ಅವಕಾಶ ಸಿಕ್ಕಿತ್ತು. ಅನೇಕ ಸಮಾವೇಶಗಳನ್ನು ಮಾಡಿದ್ವಿ, ಬಹಳ ಖುಷಿ ಆಯ್ತು. ಹಿಂದೂ ಸಮಾಜ ಕಡದಾಕ್ಷಣಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಬಂದಿದೆ. ಮಣಿಪುರ, ಅಸ್ಸಾಂ, ಮೇಘಾಲಯ, ಮಿಜೋರಾಂ, ಯಾವುದು 7-6 ಸ್ಟೇಟ್ಸ್ ಇತ್ತು ಈ ದೇಶದ ಹೊರಗಡೆ ಇದ್ದಾವೆ, ಮತಾಂತರಗೊಂಡಿದೆ ಅಂತಿತ್ತೋ ಅಂತ ಕಡೆಗೆ, ಎಲ್ಲಿ ಅರುಣಾಚಲದಲ್ಲಿ ನಕ್ಸಲಿಸಂ ಜಾಸ್ತಿ ತಾಂಡ ಆಡ್ತಿತ್ತೋ ಅಂತ ಕಡೆಗೆ, ನಲ್ಗೊಂಡ ಆಂಧ್ರ ಪ್ರದೇಶದಲ್ಲಿ ಎಲ್ಲಿ ನಕ್ಸಲಿಸಂ ಗಾನ ಇತ್ತೋ ಅಂತ ಕಡೆಗೂ ಸಹ ಸಾವಿರಾರು ಸಂಖ್ಯೆಯಲ್ಲಿ ಹಿಂದೂ ಹೆಸರಿನಲ್ಲಿ, ಹಿಂದೂ ಸಮಾವೇಶದಲ್ಲಿ ಭಾಗವಹಿಸಿ. ಇನ್ನೊಂದು ಬಹಳ ದೊಡ್ಡ ಸಂಗತಿ ಅಂತ ಹೇಳಿದ್ರೆ, ಹೆಮ್ಮೆ ಕೊಡುವಂತ ಸಂಗತಿ ಅಂತ ಹೇಳಿದ್ರೆ, 60% ಮಾತೆಯರು ಹಿಂದೂ ಸಮಾವೇಶಗಳಲ್ಲಿ ಪೂರ್ಣ ತುಂಬವಷ್ಟು ಶೋಭಾಯಾತ್ರೆಗಳಲ್ಲಿ ಭಾಗವಹಿಸಿದರು. ನಾನು ಜಮಖಂಡಿಗೆ ಹೋಗಿದ್ದೆ, 90% ಮಹಿಳೆಯರು ಆ ಶೋಭಾಯಾತ್ರೆಯಲ್ಲಿ ಸಮಾರಂಭದಲ್ಲಿದ್ದರು. ನಾನು ಒಂದೊಂದು ಸಾರಿ ಪ್ರಶ್ನೆ ಮಾಡಿದೆ, ಏನಪ್ಪ ಈ ಊರಿನಲ್ಲಿ ಯಾರು ಗಂಡಸರೇ ಇಲ್ವಾ ಅಂತ. ಇಲ್ಲ ಸರ್, ಏನೋ ಇವತ್ತು ವರ್ಕಿಂಗ್ ಡೇ ಕೆಲಸಕ್ಕೆ ಹೋಗಿದ್ದಾರೆ ಅಂತ. ಅವರೇ ನಿರ್ವಹಣೆ ಮಾಡಿದ್ರು, ಅವರೇ ವೇದಿಕೆಯನ್ನು ನಿರ್ವಹಣೆ ಮಾಡಿದ್ರು, ಹಾಡು ಹೇಳಿದ್ರು, ಭಾಷಣ ಮಾಡಿದ್ರು, ಈ ದೇಶದ ಸಮಸ್ಯೆಗಳ ಬಗ್ಗೆ ಕುರಿತಾಗಿ ಬೆಳಕನ್ನು ಚೆಲ್ಲಿದ್ರು. ಇವತ್ತು ಅರಿವು ಉಂಟಾಗ್ತದೆ, ಸುತ್ತಮುತ್ತಲು ಏನು ಆಗ್ತಿದೆ ಅಂತ ಅರಿವು ಉಂಟಾಗ್ತದೆ. ಆ ಜಾಗೃತಿ ಉಂಟಾದಾಗ, ಸಂಘಟಿತ ಶಕ್ತಿ ಇದ್ದಾಗ, ಜಗತ್ತಿನಲ್ಲಿ ಯಾವ ಶಕ್ತಿಯೂ ಹಿಂದುತ್ವವನ್ನ ತಡಿಲಿಕ್ಕಾಗಲ್ಲ, ಭಾರತವನ್ನ ತಡಿಲಿಕ್ಕಾಗಲ್ಲ, ಭಾರತವನ್ನ ಎದುರಿಸಲಿಕ್ಕಾಗೋದಿಲ್ಲ. ಬರುವಂತ ದಿನಗಳು ನಮ್ಮದೇ. ಆದರೆ ನಾವೆಲ್ಲರೂ ಮಲಗದೆ ಜಾಗೃತರಾಗಿ ಪ್ರತಿ ನಿತ್ಯವೂ ಸಹ ನಮ್ಮ ಸುತ್ತಮುತ್ತಲು ಏನ್ ನಡೆಯುತ್ತೆ ನಾವೆಲ್ಲರೂ ಒಂದಾಗಿ, ಜಾತಿ, ಮತ, ಪಂಥ ಇವನ್ನೆಲ್ಲ ಮೀರಿ ನಾವೆಲ್ಲರೂ ಸಮಾಜ, ದೇಶ ಅಂತ ಹೇಳಿ ನಾವೆಲ್ಲರೂ ಸಹ ಪ್ರತಿ ನಿತ್ಯವೂ ಈ ವಿಜ್ಞಾನದಲ್ಲಿ ಕೆಲಸ ಮಾಡಿದರೆ ಆಗುತ್ತೆ. ಯುವ ಪೀಳಿಗೆನೂ ಸಹ ನಮ್ಮ ಜೊತೆಯಲ್ಲಿ ಇದೆ. ಇವತ್ತು ಅನೇಕರು ಯುವಕರು ಬಹಳ ನಿರ್ಭೀತಿಯಿಂದ ಬರೀತಾರೆ. ಅವ್ರಿಗೇನು ಭಯ ಇಲ್ಲ, ನಾಳೆ ದಿನ ಯೂಟ್ಯೂಬ್ನಲ್ಲಿ ಅರೆಸ್ಟ್ ಮಾಡಿದ್ರೆ ಏನಾಗ್ತದೆ ಅಂತ ಏನು ಗೊತ್ತಿಲ್ಲ. ಸತ್ಯ ರೀತಿಯಲ್ಲಿ ಯೂಟ್ಯೂಬ್ಗಳಲ್ಲಿ ಹಾಕ್ತಾರೆ. ಆ ಎದೆಗಾರಿಕೆ ಬಂದಿದೆ, ಆ ಧೈರ್ಯ ಬಂದಿದೆ.
ಹಿಂದೂ ಸಮಾಜಕ್ಕೆ ಇಂಥ ವಿಶ್ವಾಸವನ್ನ ಧೈರ್ಯವನ್ನ ಕೊಡ್ತಕ್ಕಂಥ ಈ ರೀತಿಯ ಪುಸ್ತಕಗಳು ಹೆಚ್ಚೆಚ್ಚು ಆಗಬೇಕು, ಹೆಚ್ಚೆಚ್ಚು ಕಡೆಗೆ ಪ್ರಕಟ ಆಗಬೇಕು. ಆ ದೃಷ್ಟಿನಲ್ಲಿ ನೋಡ್ತು. ಇನ್ನೊಂದು ಅವರು ಹೇಳಿದ್ರು, UPA ಸರ್ಕಾರ ಇದ್ದಾಗ 2 ಮಸೂದೆಗಳನ್ನ ತರಲಿಕ್ಕೆ ಪ್ರಯತ್ನ ಮಾಡಿದ್ರು. ಒಂದು ರಂಗನಾಥ್ ಮಿಶ್ರಾ ಆಯೋಗದೊಂದು, ಆಚಾರ್ ಕಮಿಟಿ ಅಂತ ಹೇಳಿ ಒಂದು ತೆಗೆಯಿತು. ರಂಗನಾಥ್ ಮಿಶ್ರಾ ಆಯೋಗ ಅಂತ ಹೇಳಿದ್ರೆ ದಲಿತರು ಮತಾಂತರಗೊಂಡ್ರೆ ಅವ್ರಿಗೆ ರಿಸರ್ವೇಶನ್ ಮುಂದುವರಿಬೇಕು ಅಂತ ಸರ್ಕಾರ ತರಲಿಕ್ಕೆ ಅವಾಗ UPA ಸರ್ಕಾರ ಕೇಂದ್ರ. ಆಚಾರ್ ಕಮಿಟಿ ಅಂದ್ರೆ ಮುಸಲ್ಮಾನರಿಗೆ ಆದ್ಯತೆಯ ಮೇಲೆ ಸವಲತ್ತುಗಳನ್ನ ಕೊಡಬೇಕು ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಾಗಲೇ ಉಲ್ಲೇಖ ಮಾಡಿ 90 ವರ್ಷದ ಹಿಂದೆನೆ ಒಂದು ಧರ್ಮ ಅಥವಾ ಮತದಲ್ಲಿ ಇದ್ದಂಥವರು ಬೇರೆ ಧರ್ಮಕ್ಕೆ ಹೋದಾಗ 2 ಧರ್ಮಗಳನ್ನ ಅನುಸರಿಸಲಿಕ್ಕೆ ಆಗೋದಿಲ್ಲ, ಅವ್ರಿಗೆ ಒಂದೇ ಬೆನಿಫಿಟ್ ಇರಬೇಕು ಅಂತಂದು ಹೇಳಿದ್ರು. ಇವತ್ತು ಸುಪ್ರೀಂ ಕೋರ್ಟ್ ಅದನ್ನ ಮಾನ್ಯತೆ ಮಾಡಿದೆ. ಇಷ್ಟೊಂದು ದೂರದೃಷ್ಟಿ ಇಟ್ಕೊಂಡು ಸಂವಿಧಾನವನ್ನ ರಚನೆ ಮಾಡುವಂತ ಅನೇಕ ಸಮಿತಿಗಳು ಅವರು ಸಂವಿಧಾನವನ್ನ ಸಾಕಷ್ಟು ಅಧ್ಯಯನ ಮಾಡಿದವರು ಪರಿಣಿತರು, ಅವರಿಗೆ ಗೊತ್ತಿದೆ. ಈ ದೇಶದಲ್ಲಿ ಇವತ್ತು ಜಗತ್ತಿನಲ್ಲೇ ಅತ್ಯಂತ ದೊಡ್ಡದಾದಂತ ಪ್ರಜಾಪ್ರಭುತ್ವವನ್ನ ಹೊಂದಿರ್ಲಿಕ್ಕೆ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ. ಜಗತ್ತಿನಲ್ಲಿ ಯಾವುದೂ ಇಷ್ಟು ದೊಡ್ಡದಿಲ್ಲ. 140 ಕೋಟಿ ಜನಕ್ಕೆ ಎಲೆಕ್ಷನ್ ಮಾಡಿ ಒಂದು ಗಲಾಟೆ ಇಲ್ಲದೆ ಎಲೆಕ್ಷನ್ ನಿರ್ವಹಣೆ ಮಾಡದೆ ಒಂದು ದೊಡ್ಡ ಕೆಲಸ. ಬೇರೆ ಸಣ್ಣ ಸಣ್ಣ ಕಂಟೆಗಳನ್ನು ಸಹ ಹೊಡೆದಾಡಿ ಸಾಯ್ತಾರೆ. ಕಾರಣ ಹಿಂದುತ್ವ. ನಾವು ಬೇರೆಯವರ ಜೊತೆಗೆ ಸ್ನೇಹದಿಂದ ಇರ್ತೀವಿ, ಪ್ರೇಮದಿಂದ ಇರ್ತೀವಿ, ವಾತ್ಸಲ್ಯತೆಯಿಂದ ಇರ್ತೀವಿ ಹೊರತು ಹಗೆತನದಿಂದ ಇರೋದಿಲ್ಲ. ಸಂವಿಧಾನವನ್ನ ಸಾಕಾರ ಮಾಡಲಿಕ್ಕೆ ನಾವು ಉದಾತ್ತವಾದ ಚಿಂತನೆಯನ್ನು ಇಟ್ಕೊಂಡು ಬೇರೆಯವರ ಬಗ್ಗೆ ಆಲೋಚನೆ ಮಾಡಿಕೊಂಡು ಇರೋದ್ರಿಂದ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಚೆನ್ನಾಗಿ ನಡೆಯುತ್ತೆ. ಹಾಗಾಗಿ ನಾವೆಲ್ಲರೂ ಸಹ ನಮ್ಮ ಜೀವನದ ಮೌಲ್ಯಗಳೇನಿದೆ ಅದನ್ನ ನಮ್ಮ ಕುಟುಂಬಗಳಲ್ಲಿ ಬೆಳೆಸಬೇಕು. ನಾಗರಿಕ ಶಿಷ್ಟಾಚಾರ ಅಂತ ಇವತ್ತು ಹೇಳಿದ್ವಿ. ಸಮಾಜದಲ್ಲಿ ಆ ರೀತಿಯಾಗಿ ನೈತಿಕತೆಯನ್ನ ಹೆಚ್ಚಿಸಬೇಕು. ಸಮಾಜದಲ್ಲಿ ನೈತಿಕತೆ ಹೆಚ್ಚಿದಾಗ, ನಿಯಮಗಳನ್ನು ಪಾಲನೆ ಮಾಡಿದಾಗ, ಇಲ್ಲಿನ ಶ್ರದ್ಧಾವಂದಗಳಿಗೆ ಗೌರವವನ್ನು ಕೊಟ್ಟಾಗ ಸಮಾಜವು ಚೆನ್ನಾಗಿರುತ್ತೆ, ದೇಶವು ಚೆನ್ನಾಗಿರುತ್ತೆ, ಜಗತ್ತು ಚೆನ್ನಾಗಿರುತ್ತೆ. ಆ ರೀತಿಯ ವಿಚಾರವನ್ನ ಕೊಟ್ಟಂಥದ್ದು ಹಿಂದುತ್ವ. ಅಂಬೇಡ್ಕರ್ ಅವರು ಸದಾಕಾಲ ಹಿಂದುತ್ವವನ್ನ ಬೆಂಬಲಿಸಿದ್ರು, ಹಿಂದೂ ವಿಚಾರವನ್ನ ಒಪ್ಪಿದ್ರು, ಈ ರಾಷ್ಟ್ರೀಯತೆಯನ್ನ ಒಪ್ಪಿದ್ರು. ಗೊಂದಲವನ್ನ ಮಾಡಿಕೊಳ್ಳದೆ ಹಿಂದೂ ಅನ್ನುವಂಥದ್ದು ಯಾವುದೇ ರೀತಿಯಲ್ಲಿ ಸಂಕೋಚ ಇಲ್ಲದೆ ಹೆಮ್ಮೆಯಿಂದ ಹೇಳುವಂತ ಸಂಗತಿ ಬಂದಿದೆ. ಮುಂದಿನ ದಿನಗಳು ನಮ್ಮದೇ. ಹಾಗಾಗಿ ನಾವೆಲ್ಲರೂ ಎಷ್ಟು ಬೇಗ ಎಲ್ಲರೂ ಜಾಗೃತರಾಗಿ ಈ ಸಂಗತಿಗಳನ್ನ ಪ್ರತಿಯೊಬ್ಬರು ಪ್ರತಿದಿನವೂ ಸಮಯ ಕೊಟ್ಟು ಮಾಡ್ತೀವೋ ಅಷ್ಟು ಬೇಗ ಈ ದೇಶ ಜಗತ್ತಿನಲ್ಲೇ ಶಕ್ತಿಶಾಲಿಯಾಗಿ ವಿಶ್ವಗುರು ಭಾರತವಾಗಿ ಮಾನ್ಯತೆಯನ್ನ ಕೊಡುತ್ತೆ. ಬರೀ ಆರ್ಥಿಕತೆಯಲ್ಲೇ ಅಲ್ಲ, ವೈಚಾರಿಕತೆಯಲ್ಲೂ ನಮ್ಮ ದೇಶ ಆಗುತ್ತೆ. ಈ ಒಂದು ಮಾತುಗಳನ್ನ ತಿಳಿಸ್ತಾ ನಮ್ಗೆಲ್ರಿಗೂ ಸಹ ಇದರ ಅರಿವು ಇದೆ. ಇದು ಅರಿವಿದ್ರೆ ಸಾಕು, ಆಚರಣೆಯಲ್ಲಿ ಬರಬೇಕು. ಆಚರಣೆಯಲ್ಲಿ ಬಂದಾಗ ಮಾತ್ರ ಸಮಸ್ಯೆಗಳು ದೂರ ಆಗ್ತವೆ, ಈ ಸಮಾಜವು ಶಕ್ತಿಯ ಶಾಲೆ ಆಗುತ್ತೆ. ಹಾಗಾಗಿ ಮಾತನಾಡದೆ ಕೆಲಸ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಸುಮ್ಮನಿರದೆ ಅಕ್ಕಪಕ್ಕ ಏನ್ ನಡೀತಾ ಇದೆ ಅನ್ನುವಂಥದ್ದು ನೋಡೋದು ಸಹ ಅಷ್ಟು ಮುಖ್ಯ. ನೋಡಿದರೆ ಸಾಲದು, ಸಾಧ್ಯವಾದರೆ ನಾವೇ ಅದಕ್ಕೆ ಉತ್ತರ ಕೊಡಬೇಕು. ಆಗಲಿಲ್ಲ ಅಂದ್ರೆ ಯಾರು ಉತ್ತರ ಕೊಡ್ತಾರೋ ಅಂಥವರಿಗೆ ತಿಳಿಸಿದಾಗ ಸಮಾಜ ಜಾಗೃತಿ.